ದಿನ ಒಂದು ಪ್ರಾರ್ಥನಾ ಅವಧಿಯಲ್ಲಿ ನಾನು ನಿಮ್ಮೊಂದಿಗೆ ಇರಬೇಕು ಅಂತ ಬೇಗ ಆಗಮಿಸಿದ್ದೆ. ಹೈಸ್ಕೂಲ್ನಲ್ಲಿ ಭಾಗವಹಿಸಿ ಇಲ್ಲಿಗೆ ಬಂದಿದ್ದೀನಿ. ಈಗ ನಿಮ್ಮ ಜೊತೆ ಕೂಡ ಮಾತಾಡಬೇಕು ಅಂತ. ಎಲ್ಲ ಮಕ್ಕಳು ಕೂಡ ಹಾಜರಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಪ್ರತಿದಿನ ಇದೇ ಅವಧಿಗೆ ನಡೆಯುತ್ತೆ ಪ್ರೇಯರು. ಹಾಗೆ ಎಲ್ಲರೂ ಕೂಡ ರಾಷ್ಟ್ರಗೀತೆ ರಾಷ್ಟ್ರಗೀತೆ ಕೊಟ್ಟಿಲ್ವಾ? ಆಯ್ತಾ? ರಾಷ್ಟ್ರಗೀತೆ ನಾಡಗೀತೆ ಎಲ್ಲ ಚೆನ್ನಾಗಿ ಆಡಿದ್ದೀರಾ. ಮತ್ತು ಪ್ರಾರ್ಥನಾ ಅವಧಿಯ ಚಟುವಟಿಕೆಗಳು ಏನಿದೆ ಅದನ್ನೆಲ್ಲ ನಿರ್ವಹಿಸಿದ್ದೀರಾ ಅಂತ ಭಾವಿಸ್ತಾ, ಇವಾಗ ನಾನು ನಿಮ್ಮ ಪ್ರೇಯರಲ್ಲಿ ಗಮನಿಸಿದಂತೆ ನಿಮ್ಮ ಯೂನಿಫಾರ್ಮ್ ಇನ್ನೂ ಸ್ವಲ್ಪ ಮಕ್ಕಳು ಹಾಕ್ಕೊಂಡಿಲ್ಲ. ಸಮವಸ್ತ್ರ ಸುಮಾರು ಮಕ್ಕಳು ಇನ್ನೂ ಹೊಲಿಸಿಲ್ಲ ಅನಿಸ್ತಾ ಇದೆ. ಅಥವಾ ಹೊಸದಾಗಿ ಬಂದಿರೋ ಮಕ್ಕಳಿಗೆ ಬಂದಿಲ್ವಾ ಏನು ಅಂತ ನೋಡಿದ್ರೆ ಸ್ವಲ್ಪ ಯೂನಿಫಾರ್ಮ್ ಚೆನ್ನಾಗಿ ಆಗಬೇಕು. ಇನ್ನು ಉಳಿದಂತೆ ಮಕ್ಕಳೆಲ್ಲ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಯೂನಿಫಾರ್ಮ್ ಹಾಕ್ಕೊಂಡಿದ್ದೀರಾ. ಯೂನಿಫಾರ್ಮ್ ಹಾಕ್ಕೊಂಡು ಟೇಪ್ ಹಾಕ್ಕೊಂಡಿರೋವಂಥವ್ರು ತುಂಬ ಚೆನ್ನಾಗಿದ್ದೀರಪ್ಪ. ಆ ರೀತಿ ಬಂದಿರೋರಿಗೆಲ್ಲ ಒಂದು ಬಿಗ್ ಕ್ಲಾಪ್ ಕೊಡಿ ನೋಡೋಣ. ಬಾಯ್ಲಿ ನೀನು ಕಮ್ಮಿಯಾರ್ ಬಾಯ್ಲಿ. ನೋಡಿ, ಈ ಮಗು ಭಾಳ ಚೆನ್ನಾಗಿ ಬಂದಿದೆ ಅಲ್ವಾ ಶಾಲೆಗೆ. ನೀವೆಲ್ಲರೂ ಹೀಗೆ ಬರಬೇಕು. ಚೆನ್ನಾಗಿ ಕಾಣಿಸ್ತಾ ಇದ್ದಾಳಾ? ನೋಡಿ, ಅವಳು ಯೂನಿಫಾರ್ಮ್ ಹಾಕದೇ ಇರೋರು ಹೇಗೆ ಬಂದಿದ್ದಾರೆ ಅಂತ ಚೆನ್ನಾಗಿ ಕಾಣಿಸಲ್ಲ. ನಮ್ಮ ಎಲ್ಲ ಮಕ್ಕಳು ಸರ್ಕಾರಿ ಶಾಲೆಗೆ ಬರುವಂಥ ಎಲ್ಲ ಮಕ್ಕಳು ಇದೇ ರೀತಿಯಾಗಿ ಬಂದರೆ ನಮ್ಮ ಮಕ್ಕಳು ಯಾವ ಖಾಸಗಿ ಶಾಲೆಗೂ ಕಡಿಮೆ ಇಲ್ಲದಂತೆ ಕಾಣ್ತಾರೆ. ಹೌದಾ? ಬರ್ತೀರಾ ಎಲ್ಲ? ಎಲ್ಲಿ ಜೋರಾಗಿ ಹೇಳಿ, ಎಲ್ಲ ಬರ್ತೀವಿ ಅಂತ. ಹಾಗೆ ಪ್ರತಿದಿನ ಶಿಸ್ತಾಗಿ ಬರೋದ್ರ ಜೊತೆಗೆ ಆಬ್ಸೆಂಟ್ ಆಗದಾಗೆ, ಗೈರು ಹಾಜರಾಗದಾಗೆ ಬರಬೇಕು. ಯಾರು ಕೂಡ ಒಂದು ದಿನನೂ ಶಾಲೆಗೆ ತಪ್ಪಿಸ್ಬಾರ್ದು. ತಪ್ಪಿಸಿದ್ರೆ ನಿಮ್ಮ ಅಟೆಂಡೆನ್ಸ್ ಕಡಿಮೆ ಆಗಿಬಿಡುತ್ತೆ ಅಲ್ವಾ? ಎಷ್ಟು ದಿನ ಶಾಲೆ ನಡೆಯುತ್ತೋ ಅಷ್ಟು ದಿನ ಬಂದಂಥ ಮಕ್ಕಳಿಗೆ ಬಹುಮಾನ ಇರುತ್ತೆ. ಗೊತ್ತಲ್ವಾ ನಿಮಗೆ? ಪ್ರತಿದಿನ ಹಾಜರಾಗಿ ವರ್ಷದಲ್ಲಿ ಎಲ್ಲ ದಿನ ಬಂದಂಥ ಮಕ್ಕಳಿಗೆ ಬಹುಮಾನವನ್ನು ಕೊಡ್ತಾರೆ ನಿಮ್ಮ ಮುಖ್ಯ ಶಿಕ್ಷಕರು. ಅದು ಕೂಡ ಇದೆ. ಹಾಗಾಗಿ ನೀವೆಲ್ಲ ರೆಗ್ಯುಲರ್ ಆಗಿ ಬರಬೇಕು. ಹಾಗೆ ನಿಮ್ಮ ಹಾಲು ಕುಡಿಯೋ ಗ್ಲಾಸ್ ನೋಡಿದ್ರೆ ನನಗೆ ಬಹಳ ಬೇಜಾರಾಗ್ತಾ ಇದೆ. ಯಾಕೆಂದರೆ ಬಹಳ ಚಿಕ್ಕ ಚಿಕ್ಕ ಗ್ಲಾಸ್ ತಂದಿದ್ದೀರಾ. ಯಾಕೆ ನೀವು ಹಾಲು ಕುಡಿಬಾರ್ದು ಅಂತನಾ? ಸರ್ಕಾರ ಯಾಕೆ ಹಾಲು ಕೊಟ್ಟಿರೋದು? ಅದಕ್ಕೆ ಬಂದಿದ್ದು ನಾನು ಪ್ರೇಯರ್ಗೆ. ಚಿಕ್ಕ ಚಿಕ್ಕ ಗ್ಲಾಸ್ಗಳೆಲ್ಲ ಮುಂದಿನ ಭೇಟಿ. ನಾನು ಬರೋದು ಪ್ರತಿ ತಿಂಗಳು ನಿಮ್ಮ ಅಮೃತೂರು ಶಾಲೆಗೆ ಬರೋದು. ನಿಮ್ಮ ಗ್ಲಾಸ್ ಎಲ್ಲ ದೊಡ್ಡದಿರಬೇಕು. ಆ ಮಗುವಿಗೆ ಎಷ್ಟು ಕೊಡಬೇಕು? ಬೆಳಗಿನ ಅವಧಿಯಲ್ಲಿ ಹಾಲು ಅಡುಗೆಯವರು ಮುಖ್ಯ ಶಿಕ್ಷಕರು ಅಷ್ಟೇ ಕೊಡಬೇಕು. ಸರಿನಾ? ಯಾರದು ಸಮಸ್ಯೆ ಇದೆ ಅವರು ಪೇರೆಂಟ್ಸು ಬಂದು ಮಾತಾಡಬೇಕು. ಆಮೇಲೆ ಎಲ್ಲ ತರಗತಿ ಶಿಕ್ಷಕರು ಅದನ್ನು ನೋಡ್ಕೋಬೇಕು. ಮಕ್ಕಳು ಬರ್ತಾ ಬರ್ತಾ ಸಣ್ಣ ಸಣ್ಣ ಲೋಟ ತೊಗೊಂಡಿದ್ದಾರೆ. ಕೆಲವು ಮಕ್ಕಳು ಕುಡ್ದೇ ಇಲ್ಲ, ಸುಮ್ಮನೆ ಗ್ಲಾಸ್ ಇಟ್ಕೊಂಡಿದ್ದಾರೆ. ಕೆಲವರು ಗ್ಲಾಸ್ ತಂದಿಲ್ಲ. ಮಕ್ಕಳ ಹಾಲು ಕೊಡ್ತಾ ಇರೋದು ಯಾಕೆ ಅಂತ ಗೊತ್ತಲ್ವ ನಿಮಗೆ? ಮಕ್ಕಳು ನೀವು ಬೆಳೀತಾ ಇರ್ತೀರಾ. ನಿಮ್ಮ ಬೋನ್ಸು ಅಂದರೆ ಮೂಳೆಗಳು ಬೆಳವಣಿಗೆ ಆಗಬೇಕು, ಮೆದುಳಿನ ಬೆಳವಣಿಗೆ ಆಗಬೇಕು, ಮತ್ತು ನಿಮಗೆ ಜ್ಞಾಪಕ ಶಕ್ತಿ ಚೆನ್ನಾಗಿರ್ಬೇಕಲ್ವಾ? ನೀವೆಲ್ಲ ಚೆನ್ನಾಗಿ ಓದಬೇಕಲ್ವಾ? ಅದಕ್ಕೋಸ್ಕರ ನಿಮಗೆ ಹಾಲು ಕೊಡ್ತಾ ಇರೋದು. ಅದರ ಜೊತೆಗೆ ರಾಗಿ ಮಾಲ್ಟ್ ಕೂಡ ಇದೆ. ಅದನ್ನು ಕುಡಿದ್ರೆ ನಿಮಗೆ ಶಕ್ತಿ ಬರುತ್ತೆ. ಆಮೇಲೆ ಊಟ ಕೂಡ ಚೆನ್ನಾಗಿ ಮಾಡ್ಬೇಕು. ನೀವೆಲ್ಲ ಊಟ, ಹಾಲು ಇದೆಲ್ಲ ಚೆನ್ನಾಗಿ ತಗೊಂಡ್ರೆ ನೀವು ಚೆನ್ನಾಗಿ ಬೆಳಿತೀರ. ಮೆದುಳಿನ ಬೆಳವಣಿಗೆ ಆಗುತ್ತೆ, ಚೆನ್ನಾಗಿ ಓದ್ಬೋದು. ಅವಾಗ ಫಿಟ್ನೆಸ್ ಇದ್ದರೆ ನಾವು ಓದೋಕ್ಕಾಗೋದು. ಹೌದಾ? ಹುಷಾರಿಲ್ಲ ಅಂದರೆ ಓದೋಕ್ಕಾಗುತ್ತಾ? ಜ್ವರ ಬಂದಾಗ ಓದ್ತೀರಾ ನೀವು? ಜ್ವರ ಬರಬಾರ್ದು, ಹಾಸ್ಪಿಟ್ಲಿಗೆ ಹೋಗಬಾರ್ದು ಅಂದರೆ ಊಟ ಚೆನ್ನಾಗಿರ್ಬೇಕು, ಹಾಲು ಕುಡಿಬೇಕೆಲ್ಲ. ಯಾರು ಕುಡಿಯಲ್ಲ ಅವರೆಲ್ಲರೂ ಕುಡಿಬೇಕು. ಚಿಕ್ಕ ಲೋಟ ತರಬಾರ್ದು. ನೆಕ್ಸ್ಟು ಅರ್ಥ ಆಯ್ತಲ್ವಾ? ಅಷ್ಟು ಹಾಲನ್ನು ಅಡುಗೆಯವ್ರು ಕೊಡಬೇಕು. ಹಾಗೆ ರಾಗಿ ಮಾಲ್ಟು ಈ ಮಕ್ಕಳ ಸಂಖ್ಯೆಗೆ ಪ್ರತಿದಿನ ಕೊಡ್ಬೋದು. ನಾನು ನೋಡಿರೋ ಪ್ರಕಾರ ಒಂದು ದಿನಕ್ಕೆ ಹಾಕುವಷ್ಟು ಪ್ರಮಾಣ ಒಂದೇ ಸರಿ ಹಾಕಿದ್ರೆ ಗಟ್ಟಿ ಆಗುತ್ತೆ. ಅದು ತೆಳುವಾಗಿರುತ್ತೆ. ಪ್ರತಿದಿನವೂ ಕೊಡ್ಬೋದು. ಅದು ಅಡ್ಜಸ್ಟ್ ಮಾಡಿದರೆ ಖಂಡಿತ ಆಗುತ್ತೆ. ಈ ರೀತಿಯಾಗಿ ನಿರ್ವಹಿಸಬೇಕು ಮುಖ್ಯ ಶಿಕ್ಷಕರು. ಓಕೆ. ಇನ್ನೇನಾದರೂ ಮಕ್ಕಳು ಆಬ್ಸೆಂಟ್ ಆಗೋವಂಥವ್ರು ಅಥವಾ ಇನ್ನೂ ಇದ್ದಾರಾ ಅಂತ ನೋಡಿ ಗಮನಿಸ್ತೀವಿ ಇವತ್ತು. ಅದಕ್ಕೆ ನಿಮ್ಮ ಶಾಲೆಗೆ ಪರಿಶೀಲನೆಗೆ ಬಂದಿರೋದು. ಎಲ್ಲ ಮಕ್ಕಳು ಮುಂದಿನ ಸಾರಿಗೆ ಬರೋ ಅಷ್ಟೊತ್ತಿಗೆ ಯೂನಿಫಾರ್ಮ್ ಹಾಕ್ಕೊಂಡು ನೀವು ಹಾಲೆಲ್ಲ ಕುಡಿಯೋದಕ್ಕೆ ದೊಡ್ಡ ಗ್ಲಾಸ್ ಏನಿದೆ ಅದನ್ನು ತಗೊಂಡು ಬಂದಿರಬೇಕು. ಬರ್ತೀರಾ? ಎಲ್ಲಿ ಜೋರಾಗಿ ಹೇಳಿ ಒಂದ್ಸರಿ. ಓಕೆ ಅಪ್ಪ. ಹಾಗೆ ಶಾಲೆಗೆ ನಾವು ಬರ್ತಾ ಇರೋದು, ಸರ್ಕಾರ ನಿಮಗೆಲ್ಲ ಉಚಿತವಾಗಿ ಕೊಡ್ತಿರೋದು ಚೆನ್ನಾಗಿ ಓದೋದಕ್ಕೆ. ಚೆನ್ನಾಗಿ ಓದಿದ್ರೆ ಮುಂದಿನ ಹೈಸ್ಕೂಲ್ಗಳಿಗೆ ನೀವು ಚೆನ್ನಾಗಿ ಹೋಗ್ಬೋದಾ? ಚೆನ್ನಾಗಿ ಓದ್ತೀರಾ ಅಲ್ವಾ? ಓದೋದು, ಬರೆಯೋದು ಮತ್ತು ಗಣಿತದ ಲೆಕ್ಕಾಚಾರ ಇದೆಲ್ಲ ಮಕ್ಕಳಿಗೂ ಬರಬೇಕು. ಅದಕ್ಕೋಸ್ಕರ ನಾವು ಶಾಲೆಗಳಿಗೆ ಬರ್ತಾ ಇರೋದು. ಬರೋದು ಸುಮ್ಮನೆ ಹೋಗೋದು, ಬುಕ್ ತರೋದು, ಯೂನಿಫಾರ್ಮ್ ಹಾಕೊಂಡು ಬರೋದು ಅಷ್ಟೇ ಅಲ್ಲ. ಕಲಿಬೇಕು, ಬಂದಿದ್ದಕ್ಕೆ ಬರಿಬೇಕು. ಮಾಡ್ತೀರಾ? ಅದಕ್ಕೋಸ್ಕರ ಶಾಲೆಗೆ ಬರ್ತಾ ಇದ್ದೀವಿ. ಮತ್ತು ಇಲ್ಲೆಲ್ಲ ತುಂಬ ಒಳ್ಳೆಯ ಸಂಖ್ಯೆ ಮಕ್ಕಳಿದ್ದೀರ, ಜಾಸ್ತಿ ಸಂಖ್ಯೆ ಇದೆ. ಶಿಕ್ಷಕರು ಕೂಡ ಆ ನಿಟ್ಟಿನಲ್ಲಿ ಪ್ರಯತ್ನಿಸಬೇಕು. ಉತ್ತಮವಾದಂತಹ ಮಕ್ಕಳ ಸಂಖ್ಯೆ ಇದೆ. ಮಕ್ಕಳೆಲ್ಲರೂ ಕೂಡ ಚೆನ್ನಾಗಿ ಓದಿ ಅಂತ ಹಾರೈಸ್ತಾ ನಾನು ಮಾತು ಮುಗಿಸ್ತೀನಿ. ಬಿಸಿಲಾಗ್ತಾ ಇದೆ. ಮಕ್ಕಳ ನೀವೆಲ್ಲ ಗ್ಲಾಸ್ ತೊಳ್ಕೊಂಡು ಒಳಗಡೆ ಹೋಗಿ ಕುತ್ಕೋಬೇಕು.
ಆಮೇಲೆ ಕ್ಲಾಸ್ಗಳಲ್ಲಿ ಗಲಾಟೆ ಮಾಡಬಾರ್ದು. ನಿಮ್ಮ ಕೆಲಸ ಏನಿದೆ ಅದನ್ನೇ ನೋಡ್ತಾ ಇರ್ಬೇಕು. ಟೀಚರ್ಸ್ ಬರ್ತಾರೆ ಬೇಗ, ಹೌದಾ? ಓಕೆ ಅಪ್ಪ, ಥ್ಯಾಂಕ್ ಯು.